ಮಕ್ಕಳಿಗೆ ಬೇಸಿಗೆ ರಜೆ ಬಂತು ಅಂತಾದರೆ ತಾಯಂದರಿಗೆ ತಲೆ ಬಿಸಿ ಶುರು ಆಗ್ತದೆ ಅಲ್ವಾ. ಹಾಗೆ ಇವತ್ತು ನಾನು ಮನೆಯಲ್ಲಿ ಸುಲಭವಾಗಿ ಮಕ್ಕಳು ಕೇಳುವಂಥ ಒಂದು ಐಸ್ ಕ್ರೀಮನ್ನು ಹೇಗೆ ಮಾಡೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ನಾನಿವತ್ತು ಮಾಡ್ತಾ ಇರೋದು ಕಲ್ಲಂಗಡಿ ಐಸ್ ಕ್ರೀಮ್. ನಾವು ಕಲ್ಲಂಗಡಿ ತಂದರೆ ದೊಡ್ಡದಿರ್ತದೆ, ಅದು ಮುಗಿಯುವುದಿಲ್ಲ ಒಂದೇ ಸತ್ತಿಗೆ. ಹಾಗೆ ಅದನ್ನು ಉಪಯೋಗಿಸ್ಕೊಂಡು ಇವತ್ತು ಸುಲಭವಾಗಿ ಹಾಗೂ ಆರೋಗ್ಯಕರವಾಗಿ ಮನೆಯಲ್ಲಿ ಹೇಗೆ ಐಸ್ ಕ್ರೀಮ್ ಮಾಡ್ಬೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ಹಾಯ್, ನಾನು ಆಶಾ ಚಂದ್ರಭಟ್. ಆಶಾಸ್ ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಕಲ್ಲಂಗಡಿ ಹಣ್ಣಿನ ಒಂದು ಭಾಗ ಅಂದರೆ ತಿಂದು ಉಳಿದಂತಹ ಒಂದು ಭಾಗವನ್ನು ಉಪಯೋಗಿಸ್ಕೊಂಡು ನಾನಿವತ್ತು ಐಸ್ ಕ್ರೀಮ್ ಮಾಡ್ತಾ ಇರೋದು. ನೀವು ಕಲ್ಲಂಗಡಿ ಬದಲಿಗೆ ಬೇರೆ ಯಾವುದಾದ್ರು ಫ್ರೂಟ್ ಇದ್ದರೆ ಅದನ್ನು ಕೂಡ ಹಾಕಿಕೊಳ್ಬೋದು. ನಾನಿವತ್ತು ಡ್ರೈ ಫ್ರೂಟ್ ಉಪಯೋಗಿಸಿಕೊಂಡು ಐಸ್ ಕ್ರೀಮನ್ನು ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೇನೆ. ಇದಕ್ಕೆ ನಾನು ತಗೊಂಡಿರೋದು ಇಲ್ಲಿ ಒಂದು 10 ಬಾದಾಮು, ಒಂದು 10 ಗೋಡಂಬಿ, ಹಾಗೆಯೇ ಒಣಗಿಸಿದ ಬೀಜಗಳು, ಸೂರ್ಯಕಾಂತಿ ಬೀಜ ಇರ್ಬೋದು ಅಥವಾ ಮೆಲನ್ ಬೀಜ ಇರ್ಬೋದು, ಹಾಗೆಯೇ ಕಪ್ಪು ದ್ರಾಕ್ಷಿ, ಇದನ್ನೆಲ್ಲ ಉಪಯೋಗಿಸ್ಕೊಂಡು ನನ್ನ ಹತ್ರ ಡ್ರೈ ಫ್ರೂಟ್ ತರಿಸಿರೋದಿತ್ತು, ಅದನ್ನೆಲ್ಲ ಹಾಕ್ಕೊಂಡು ಇವತ್ತು ನಾನು ಮಾಡಿಕೊಳ್ತಾ ಇದ್ದೇನೆ. ಇದನ್ನು ಈಗ ಒಂದು ಕುದಿಸ್ಕೊಳ್ತಾ ಇದ್ದೇನೆ. ಯಾಕೆಂದರೆ ಅದೊಂದು ಸ್ವಲ್ಪ ಸಾಫ್ಟ್ ಆಗಲಿ ಅಂತ ಹೇಳ್ಕೊಂಡು. ಅದರ ಜೊತೆಗೆ ಕ್ರೀಮಿನೆಸ್ಸಿಗೆ ಒಂದು 10 ರಿಂದ 15 ತಾವರೆ ಬೀಜ ಅಂದರೆ ಮಕಾನ ಹಾಕಿಕೊಳ್ತಾ ಇದ್ದೇನೆ. ಮಕಾನನ ಒಂದು ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು, ಒಂಚೂರು ತುಪ್ಪ ಹಾಕಿ ಅದನ್ನು ಫ್ರೈ ಮಾಡಿಕೊಳ್ಬೇಕು, ಆವಾಗ ಒಳ್ಳೆ ಟೇಸ್ಟಾಗಿ ಬರ್ತದೆ ಅದು. ಈಗ ಕಲ್ಲಂಗಡಿಯನ್ನು ಕಟ್ ಮಾಡಿಕೊಂಡು ಅದರ ಸಿಪ್ಪೆ ಹಾಗೂ ಬೀಜವನ್ನು ತೆಗೆದುಕೊಳ್ತಾ ಇದ್ದೇನೆ. ಬೀಜ ಅದರಲ್ಲೇ ನಾವು ಬಿಟ್ಟರೆ ಜ್ಯೂಸ್ ಮಾಡುವಾಗ ನಾನು ಬೀಜ ತೆಗೆಯುವುದಿಲ್ಲ. ಈಗ ಐಸ್ ಕ್ರೀಮಿಗೆ ಹಾಕುವಾಗ ಬೀಜ ತೆಗೀತಾ ಇದ್ದೇನೆ, ಅಂದರೆ ನಮಗೆ ತಿನ್ನುವಾಗ ಅದು ಬಾಯಿಗೆ ಸಿಗ್ತದೆ ಅದು, ಹಾಗಾಗಿ ಅದನ್ನು ತೆಗೆದುಕೊಳ್ತಾ ಇದ್ದೇನೆ. ಬೀಜವನ್ನೆಲ್ಲ ತೆಗೆದುಕೊಂಡು ನಂತರ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನೋಡಿ, ಈ ಡ್ರೈ ಫ್ರೂಟ್ಗಳನ್ನೆಲ್ಲ ಒಟ್ಟಿಗೆ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಅದನ್ನು ಮೊದಲಿಗೆ ತರಿಯಾಗಿ ಹುಡಿ ಮಾಡಿಕೊಳ್ಬೇಕು, ಇಲ್ಲದಿದ್ದರೆ ಅದು ಸಣ್ಣ ಆಗೋದಿಲ್ಲ. ಈಗ ನಾನು ಬೆಲ್ಲ ಹಾಕಿಕೊಳ್ತಾ ಇದ್ದೇನೆ, ಸಿಹಿಗೆ ಬೇಕಾದಷ್ಟು ಬೆಲ್ಲ. ನೀವಿಲ್ಲಿ ಸಕ್ಕರೆ ಹಾಕ್ಕೊಳ್ಬೋದು ಬೇಕು ಅಂತಾದರೆ, ಆದರೆ ಆರೋಗ್ಯಕ್ಕೆ ಬೆಲ್ಲನೇ ಒಳ್ಳೆಯದು. ಹಾಗಾಗಿ ಆದಷ್ಟು ಹೆಲ್ದಿ ಹ್ಯಾಬಿಟನ್ನೇ ಮಕ್ಕಳಿಗೆ ಸಣ್ಣ ಇರುವಾಗಲೇ ಹೇಳಿಕೊಡಿ. ಈಗ ನೋಡಿ, ಬೆಲ್ಲ ಹಾಕ್ಕೊಂಡು ಇದನ್ನು ಪುನಃ ಒಂದು ಸ್ವಲ್ಪ ನುಣ್ಣಗೆ ರುಬ್ಬಿಕೊಳ್ತಾ ಇದ್ದೇನೆ. ನಾನಿಲ್ಲಿ ಹಾಲು ಉಪಯೋಗಿಸಲಿಲ್ಲ ಎಲ್ಲಿ ಕೂಡ. ಹಣ್ಣಿನ ಐಸ್ ಕ್ರೀಮ್ ಮಾಡುವಾಗ ಯಾವಾಗಲೂ ಆದಷ್ಟು ಹಾಲು ಉಪಯೋಗಿಸದೇ ಇರೋದೇ ಒಳ್ಳೆಯದು. ಆದಷ್ಟು ಅದನ್ನು ತೆಗೆದು ನೋಡಿ, ನಾವು ಬೆಲ್ಲ ಹಾಕಿದ ಕಾರಣ ಈ ಕಲರ್ ಬಂದಿದೆ. ಇದಕ್ಕೆ ಸಕ್ಕರೆ ಹಾಕಿದರೆ ಕರೆಕ್ಟಾಗಿ ಕಲ್ಲಂಗಡಿ ಹಣ್ಣಿನ ಕಲರೇ ಉಳಿದುಕೊಳ್ತದೆ. ಇದಕ್ಕೆ ನಾನೀಗ ಹಾಲಿನ ಹುಡಿ 1 ಕಪ್ ಸೇರಿಸ್ಕೊಳ್ತಾ ಇದ್ದೇನೆ. ಒಂದು 5 ಟೇಬಲ್ ಸ್ಪೂನ್ನಷ್ಟು ಹಾಲಿನ ಹುಡಿ ಸೇರಿಸ್ಕೊಳ್ತಾ ಇದ್ದೇನೆ. ಹಾಗೆ ನನ್ನ ಹತ್ರ ಐಸ್ ಕ್ರೀಮಿನ ಕರಡಿಗೆ ಇತ್ತು, ಅದಕ್ಕೆ ನಾನು ಹಾಕಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಳ್ತಾ ಇದ್ದೇನೆ. ನೀವು ಯಾವುದೇ ಕರಡಿಗೆಗೆ ಹಾಕ್ಕೊಳ್ಬೋದು, ಸ್ಟೀಲ್ ಬುತ್ತಿ ಅಥವಾ ಯಾವುದು ನಿಮ್ಮ ಹತ್ರ ಇದೆ ಆ ಪಾತ್ರೆಯಲ್ಲಿ ಹಾಕಿ ಇಟ್ಕೊಳ್ಬೋದು. ಇನ್ನೊಂದು ಗಮನಿಸಬೇಕಾದ್ದು ನೋಡಿ, ಈ ಥರ ನೀವು ಪ್ಲ್ಯಾಸ್ಟಿಕ್ಕನ್ನು ಕವರ್ ಮಾಡಿಕೊಂಡು ಅದನ್ನು ಮುಚ್ಚಿದರೆ ಕ್ರಿಸ್ಟಲ್ ಕಟ್ಟೋದಿಲ್ಲ. ಮಾಮೂಲಾಗಿ ಮನೆಯಲ್ಲಿ ಮಾಡಿದರೆ ಎಂಥ ಕಂಪ್ಲೇಂಟ್ ಅಂತ ಹೇಳಿದ್ರೆ ಕ್ರಿಸ್ಟಲ್ ಕಟ್ತದೆ ಅಂತೇಳಿ ಹೇಳೋದು. ಈ ಥರ ಮೇಲಿಂದ ಒಂದು ಪ್ಲ್ಯಾಸ್ಟಿಕ್ ಮುಚ್ಚೋದ್ರಿಂದಾಗಿ ಕ್ರಿಸ್ಟಲ್ ಕಟ್ಟೋದಿಲ್ಲ. ಈಗ ನೋಡಿ, ಇದು 8 ಗಂಟೆ ನಾನು ಫ್ರೀಝರಲ್ಲಿ ಇಟ್ಟದ್ದು. 8 ಗಂಟೆ ಫ್ರೀಝರಲ್ಲಿ ಇಟ್ಟು ಈಗ ನೋಡಿ ಇದನ್ನು ತೆಗಿತಾ ಇದ್ದೇನೆ. ನಂದು ಪ್ಲ್ಯಾಸ್ಟಿಕ್ ಸ್ವಲ್ಪ ದಪ್ಪ ಇತ್ತು, ಹಾಗಾಗಿ ನಾನು ಅದನ್ನು ಮತ್ತೆ ಒಳಗಡೆ ಅದನ್ನು ಕವರ್ ಮಾಡಿದೆ. ತೆಳ್ಳಗೆ, ಎಷ್ಟು ತೆಳ್ಳಗೆ ಸಾಧ್ಯವೋ ಅಷ್ಟು ತೆಳ್ಳಗೆ ಪ್ಲ್ಯಾಸ್ಟಿಕ್ಕಿಂದ ಮೇಲಿಂದ ಕವರ್ ಮಾಡಲಿಕ್ಕೆ ಆಗ್ತದೆ. ಮುಚ್ಚಳ ನಾನು ಟೈಟ್ ಕೂತ್ಕೊಳ್ಳಿಲ್ಲ, ಹಾಗಾಗಿ ಅದನ್ನು ತೆಗೆದೆ. ನೋಡಿ, ಗಟ್ಟಿಯಾದ ಐಸ್ ಕ್ರೀಮ್. 8 ಗಂಟೆ ಅಂದರೆ ರಾತ್ರಿ ಇಟ್ಟದ್ದು ನಾನು. ಬೆಳಿಗ್ಗೆ ತೆಗೆಯುವಾಗ ನೋಡಿ ಎಷ್ಟು ಕ್ಲೀನಾಗಿ ಐಸ್ ಕ್ರೀಮ್ ಬಂತು ಅಂತ ಹೇಳ್ಕೊಂಡು. ಇದನ್ನು ಮಕ್ಕಳಿಗೆ ಪ್ಲೇಟಲ್ಲಿ ಅಥವಾ ತಟ್ಟೆಯಲ್ಲಿ ಹಾಕಿ ಮೇಲಿಂದ ಚಾಕ್ಲೇಟ್ ಸಿರಪ್ ಬೇಕಾದರೆ ಚಾಕ್ಲೇಟ್ ಸಿರಪ್ ಹಾಕಿ ಅದನ್ನು ಸರ್ವ್ ಮಾಡ್ಬೋದು. ಅಥವಾ ಡ್ರೈ ಫ್ರೂಟ್ಸ್ ಹುಡಿ ಮಾಡಿದ್ದಿದ್ರೆ ಅದನ್ನು ಮೇಲಿಂದ ಹಾಕ್ಕೊಳ್ಬೋದು, ಅಥವಾ ಕಲ್ಲಂಗಡಿ ಚೂರನ್ನೇ ಮೇಲಿಂದ ಉದುರಿಸಿ ಕೊಡ್ಬೋದು. ನಿಮಗೆ ಯಾವ ಥರ ಇಷ್ಟ ಆಗ್ತದೆ ಆ ಥರ ಅದನ್ನು ಸರ್ವ್ ಮಾಡಿ. ಈ ಸತಿ ರಜೆಯಲ್ಲಿ ಖಂಡಿತ ಮಕ್ಕಳಿಗೆ ಈ ಥರ ಹೆಲ್ದಿ ಐಸ್ ಕ್ರೀಮನ್ನು ಮಾಡಿ ಕೊಡ್ತೀರಿ ಅಲ್ವಾ? ಮಾಡಿದರೆ ಹೇಗಾಯಿತು ಅಂತ ಹೇಳೋದನ್ನು ನನಗೆ ಖಂಡಿತ ತಿಳಿಸಿ. ಒಂದು ಲೈಕ್ ಕೊಟ್ಟು ಕಮೆಂಟ್ ಹಾಕಿ ಶೇರ್ ಮಾಡಿ. ನಮ್ಮ ಇನ್ಸ್ಟಾ ಫೇಸ್ಬುಕ್ಕನ್ನು ಫಾಲೋ ಮಾಡ್ತಿಲ್ಲ ಅಂದರೆ ಅದನ್ನು ಕೂಡ ಒಮ್ಮೆ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೆಲ್ದಿ ಅಡುಗೆಯೊಂದಿಗೆ, ಇನ್ನೊಂದು ಹೆಲ್ದಿ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.